ನಮಸ್ಕಾರ ಸರ್, ನನ್ನ ಹೆಸರು ವಿಜಯಕುಮಾರ್ ಅಂತ. ನಾವು ಇವತ್ತು ಸನೇಜ್ ಕಂಪ್ನಿಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ತೊಗೊಂಡು ಬಂದೀವಿ. ಒಂದು ತುಳಸಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಮನೆ ಮುಂದೆ ಇರ್ತಕ್ಕಂಥ ಒಂದು ಒಳ್ಳೆಯದು ಒಂದು ಗಿಡ ಅಂತ ಹೇಳ್ತಾರೆ. ಆ ತುಳಸಿ ಒಂದು ಭಾಳ ಒಂದು ಬೆನಿಫಿಟ್ ಇರ್ತಕ್ಕಂಥ ಗಿಡ. ಆ ಗಿಡದಿಂದ ತುಳಸಿ ನಮ್ಮ ಮನೆ ಮುಂದೆ ಇರಬೇಕಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಒಂದು ಮಾತಾ ಅಂತ ಕರೀತಾರೆ. ನಮ್ದು ತುಳಸಿ ಅಂತಂತಂದ್ರೆ ಇದು ನಮ್ಮ ಬಾಡಿಯಲ್ಲಿ ಏನು ಕೆಲಸ ಮಾಡ್ತದೆ, ಯಾವ ಥರ ಕೆಲಸ ಮಾಡ್ತದೆ, ಅದ್ರ ಸಲುವಾಗಿ ನಾವು ಇವತ್ತು ಒಂದೆರಡು ಮಾತಾಡೋಣ. ತುಳಸಿ ಅಂತಂದರೆ ನಮ್ಮಲ್ಲಿ 3 ತುಳಸಿ ಇದೆ. ಒಂದು ರಾಮ ತುಳಸಿ, ಒಂದು ಕೃಷ್ಣ ತುಳಸಿ, ಒಂದು ವನ ತುಳಸಿ. 3 ತುಳಸಿದು ಅರ್ಕಿದೆ. ಇದು ಈ 3 ತುಳಸಿ ಅರ್ಕು ನಮ್ಮ ಬಾಡಿಯಲ್ಲಿ ಏನು ಕೆಲಸ ಮಾಡ್ತದೆ ಅಂತಂದ್ರೆ, ಈ ಬಾಡಿಯಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕ್ರಿಮಿಕೀಟದಿಂದ ನಾವು ಕೆಮ್ಮು, ದಮ್ಮು, ಶ್ವಾಸಕೋಶ ಇವೆಲ್ಲ ನಮಗೆ ಖರಾಬ್ ಆಗುತ್ತಾ, ಯಾವಾಗ ನೋಡಿದ್ರು ಖಾಸಿದಿಂದ ನಾವು ಒಂದು ಸರ್ದಿದಿಂದ ನಾವು ಬಾಳ್ತಕ್ಕಂಥ ಇದ್ದಾದ್ರೂ ಸಹ ಇದು ಒಂದು ದಿನದಲ್ಲಿ 1 ಲೀಟರ್ ವಾಟರ್ದಲ್ಲಿ ಒಂದು 4 ಹನಿ ಹಾಕೊಂಡು ನಾವು ಕುಡಿದಾಗ ನಮ್ಮ ಶರೀರಕ್ಕೆ ಇದು ಬೆಸ್ಟ್ ಬೆನಿಫಿಟ್ ಅನ್ನೋದು ಕೊಡ್ತಾ ಇರ್ತದೆ. ನಮ್ಮ ಶರೀರದಾಗ ಇರ್ತಕ್ಕಂಥ ಹ್ಯುಮಿನಿಟಿ ಬೂಸ್ಟ್ ಮಾಡ್ತಾ ಇರ್ತದೆ. 24 ಗಂಟೆಗಳ ಕಾಲ ನಮ್ಮಲ್ಲಿ ಆ್ಯಂಟಿ ಆಕ್ಸಿಜನ್ ಕೊಡ್ತಕ್ಕಂಥ ಕೆಲಸ ಇದು ಮಾಡ್ತದೆ. ಹಿಮೋಗ್ಲೋಬಿನ್ ಪತಲ ಮಾಡ್ತಾ ಇರ್ತದೆ. ಇವತ್ತು ರಕ್ತದ ಗಡ್ಡಿ ಆಗಿರಲಿ, ಒಂದು ಫ್ಯಾಟ್ ಗಡ್ಡಿ ಆಗಿರಲಿ, ನಮ್ಮ ಶರೀರದಾಗ ಯಾವಾರ ಇದ್ದು ಅಂತಂದ್ರೆ ಒಳಗೆ ಅದಕ್ಕೆ ನಾವು ತೆಗಿಲಕ್ಕೆ ಅಂದ್ರೆ ಸಾಧ್ಯನಾ ಇಲ್ಲ. ಸೊ ಇದು ಏನು ಮಾಡ್ತದೆ, ನಾವು ಮುಂಜಾನೆ ಹೊತ್ತು ಮಂತಾಗ ಒಂದು 2 ಇಲ್ಲ 3 ಸಾರಿ 1 ಲೀಟರ್ ವಾಟರ್ದಲ್ಲಿ 4 ಹನಿ ನಾವು ಹಾಕೊಂಡು ನಾವು ಕೊಂಡೇವಂತಂದ್ರೆ ನಮ್ಮ ಶರೀರದಾಗ ಯಾವುದೇ ಒಂದು ಹೊಟ್ಟೆ ನೋವು ಆಗಿರ್ಬೋದು, ಹಲ್ಲಿ ನೋವು ಆಗಿರ್ಬೋದು, ಬಾಯಿ ವಾಸನೆ ಕೆಟ್ಟು ಹೋಗಿರೋ ಆಗಿರ್ಬೋದು, ದುರ್ವಾಸನೆ ಬರೋದಾಗಿರ್ಬೋದು, ಇಂಥವೆಲ್ಲ ಏನು ಮಾಡ್ತದೆ ನಮ್ಮ ಬಾಡಿದಲ್ಲಿ ಇರ್ತಕ್ಕಂಥದಕ್ಕೆಲ್ಲ ದೂರ ಮಾಡಿ ನಮ್ಮ ಬಾಡಿ ಇವತ್ತು ಒಳ್ಳೆ ಬೆನಿಫಿಟ್ ಕೊಡ್ತಕ್ಕಂಥ ಕೆಲಸ ಈ ತುಳಸಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಇದು ಹ್ಯಾಂಗೆ ಉಪಯೋಗ ಮಾಡಬೇಕು ಎಂಬುದಾಗಿ ಸಹ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ಓಪನ್ ಮಾಡಿ, ಇದು 1 ಲೀಟರ್ ವಾಟರ್, ಶುದ್ಧವಾದಂಥ ನೀರಿದೆ, ನಾವು ಕುಡಿಯುವಂಥ ನೀರು. ಈ ನೀರಿನಲ್ಲಿ ನಾವೇನು ಮಾಡಬೇಕು, ಒಂದು 4 ಹನಿ, 1 2 3 4, ಒಂದು 4 ಹನಿ ಯಾವ ಥರ ಹೇಳ್ತಿದೆ ನೋಡ್ರಿ ನಮ್ಮ ಬಾಡಿಯಲ್ಲಿ. ಇದ್ರಾಗ ಈ ಥರವಾಗಿ ನಮ್ಮ ಬಾಡಿಯಲ್ಲಿ ನಾವೇನು ಮಾಡಬೇಕು, ಈ ಥರವಾಗಿ ನೀರು ಹಾಕಿ ಇದಕ್ಕೆ ಸೇಕ್ ಮಾಡಿ, ಈ ಥರ ಮಾಡಿ ನೀರಾಗ ನಾವು ಒಂದು ವೇಳೆ ಮಿಕ್ಸ್ ಆಯ್ತು ಅಂತಂದ್ರೆ ನಾವು ಇವತ್ತು ಇದಕ್ಕೆ ಶರೀರದಲ್ಲಿ ನಾವು ಸೇವನೆ ಮಾಡ್ಬೋದು. ಯಾವ ಥರ ಅಂತಂದರೆ ಈ ಥರ ನಾವು ಈ ಥರ ದಿನನಿತ್ಯ ನಾವು ತೊಗೊಂಡಾಗ ನಮ್ಗೆ ಮುಂಜಾನೆ ಎದ್ದ ತಕ್ಷಣ ನಾವು ಚಹಾ ಕುಡಿತೇವೆ. ಚಹಾದಿಂದ ಏನು ಬೆನಿಫಿಟ್ ನಮ್ಗೆ ಗೊತ್ತದ? ಬೆನಿಫಿಟ್ ಅಂತೂ ಏನು ನನಗಂತೂ ಸಿಕ್ಕಿಲ್ಲ. ಸೊ ದಿನ ನಾವು ಕುಡಿತಕ್ಕಂಥ ಚಹಾದಲ್ಲಿ ರಕ್ತ ಸುಡ್ತಂತೇಳಿ ಡಾಕ್ಟರ್ ಹೇಳ್ತಾ ಇರ್ತಾರೆ, ಚಹಾ ಕುಡಿಬೇಡ್ರಿ ಅಂತಂತೇಳಿ. ನಾವು ದಿನ ಚಹಾ ಕುಡಿತಾ ಇರ್ತೇವೆ. ಆದರೆ ಇದು ಮುಂಜಾನೆ ಎದ್ದ ತಕ್ಷಣದ ಒಂದು ಸ್ವಲ್ಪ ನೀರು ಗರಂ ಮಾಡ್ಕೊಂಡು ಒಂದು ಗ್ಲಾಸ್ ನೀರಲ್ಲಿ 1-2 ಡ್ರಾಪ್ ಆಗಿರ್ತಂದ್ರೆ ನಮ್ಮ ಬಾಡಿಗೆ ಬೇಕಾದಂಥ 24 ಗಂಟೆ ಕಾಲ ಇಮ್ಯುನಿಟಿ ಬೂಸ್ಟ್ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತದೆ. ಭಾಳ ಒಳ್ಳೆಯ ಶರೀರಕ್ಕೆ ಇದು. ಪ್ರತಿಯೊಬ್ಬರು ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಗಿಡದ ಒಂದು ಬೀಜದ ಎಣ್ಣೆ ಇದು ನಮ್ಮ ಬಾಡಿಯಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತದೆ. ತುಳಸಿ ಅಂತಂದರೆ ಮಾತಾ ಅಂತ ಕರೀತಾರೆ. ಮಾತಾ ಅಂತಂದ್ರೆ ನಮ್ಗೆ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ಒಂದು ಮಾತಾ ಅಂತ ಹೇಳ್ತಾರೆ. ಹೀಗಾಗಿ ಇದು ಭಾಳ ಒಳ್ಳೆಯ ಪ್ರಾಡಕ್ಟ್ ಇದೆ. ಇದು ನಮ್ಮದು ಬೀದರ್ ಡಿಸ್ಟಿಕ್ದಲ್ಲಿ KB ಆಫೀಸ್ ಹತ್ತಿರ ನಮ್ಮದು ಒಂದು ಸನೇಜ್ ಕಂಪ್ನಿ ಶಾಪ್ ಇದೆ. ನೀವೆಲ್ಲರೂ ಬರ್ರಿ, ನಮ್ಮಲ್ಲಿ ಇರ್ತಕ್ಕಂಥ ತುಳಸಿ ಒಂದ್ಸಲ ತೊಗೊಂಡು ಯೂಸ್ ಮಾಡಿ, ಇದ್ರ ಬೆನಿಫಿಟ್ ಏನೋ ನೀವೇ ಹೇಳ್ರಿ. ಯಾಕಂದ್ರೆ ಭಾಳ ಒಳ್ಳೆ ಪ್ರಾಡಕ್ಟ್ ಇದೆ ಇದು. ನಾವು ಇದರಿಂದ ಕೆಮ್ಮು, ದಮ್ಮು ಆಯಿತು, ಹಲ್ಲು ಬ್ಯಾನಿ ನೋವು ಇಂಥವಕ್ಕೆಲ್ಲ ನಾವೇನದ ಇದು ನಮ್ಮಿಂದ ದೂರ ಮಾಡ್ಬೋದು. ಇದು ಒಂದೇ ತುಳಸಿ ಡ್ರಾಪ್ ಆಗ ಯೂಸ್ ಮಾಡಿದ್ರೆ ನಮ್ಮ ಬಾಯಿ ಕೆಟ್ಟೋದು ಸಹ ಇದು ಒಂದು ಒಳ್ಳೆ ಕೆಲಸ ಕೊಡ್ತಕ್ಕಂಥ ಇದು ಒಂದು ಭಾಳ ಒಳ್ಳೆ ಇರ್ತಕ್ಕಂಥ ಒಂದು ದವಾ ಅನ್ರಿ, ಅಥವಾ ನಮ್ಮ ಶರೀರಕ್ಕೆ ಬೇಕಂತ ಒಂದು ಇಮ್ಯುನಿಟಿ ಒಂದು ಬೂಸ್ಟರ್ ಅಂತ ತಿಳ್ಕೊರಿ. ಇದೊಂದು ಭಾಳ ಬೆನಿಫಿಟ್ ಕೊಡ್ತಕ್ಕಂಥ ಇದು ನಮ್ಮ ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಗಿಡದೊಂದು ಉತ್ತಮವಾದಂಥ ಇದ್ರದ್ದೊಂದು ರಿಸಲ್ಟ್ ಇವೆ. ನೋಡ್ರಿ, ತಗೊಳ್ಳಿ, ಯೂಸ್ ಮಾಡ್ರಿ, ಇನ್ನೊಬ್ರಿಗೂ ಸಹ ಶೇರ್ ಮಾಡ್ರಿ. ನಮಸ್ಕಾರ.